ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 23/8/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 1/1/2024. ಓಂ ನಮಃ ಶಿವಾಯ. ಓಂ. ಹಲವು ಮುಖಗಳಲ್ಲ, ಸೂರ್ಯಮುಖಿಯಾಗಿರಿ. ಮಕ್ಕಳಿಗೆ ಗುಣಗಳೆಂಬ ಮುತ್ತುಗಳನ್ನು ಹಾರಿಸುವ ಹಂಸಗಳನ್ನಾಗಿ ಮಾಡುವವರು, ಜೀವನ ಸಂಗ್ರಾಮದಲ್ಲಿ ಅರ್ಜುನನಂತೆ ವಿಜಯಿಗಳನ್ನಾಗಿ ಮಾಡುವವರು, ದೃಢತೆ ಎಂಬ ಪಾದಗಳನ್ನು ಗಟ್ಟಿಗೊಳಿಸಿ ಅಂಗದನಂತೆ ಮಹಾವೀರನನ್ನಾಗಿ ಮಾಡುವ ಸರ್ವೋಚ್ಚ ಶಿಕ್ಷಕ ಶಿವಬಾಬಾ ಮಾತನಾಡಿದರು. ಒಳ್ಳೆಯದು. ಇಂದು ನಿಮ್ಮ ಪ್ರಪಂಚದ ಹೊಸ ವರ್ಷವಾಗಿದೆ. ಆದ್ದರಿಂದ ನೀವು ಮಕ್ಕಳು ಎಲ್ಲೇ ಕುಳಿತಿದ್ದರೂ ಹೊಸ ವರ್ಷದ ಶುಭಾಶಯಗಳು. ಇಂದು ಪ್ರತಿಯೊಬ್ಬರ ಹೃದಯದಲ್ಲೂ ಇದೆ, ಹೊಸ ವರ್ಷದಲ್ಲಿ ಹೊಸದೇನು ಮಾಡಬೇಕು. ಲೌಕಿಕ ಪ್ರಪಂಚದವರಾಗಲಿ ಅಥವಾ ಅಲೌಕಿಕ ತಂದೆಯ ಮಕ್ಕಳಾಗಲಿ, ಇಂದು ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಏನಾದರೂ ನವೀನತೆಯನ್ನು ಮಾಡುವ ಸಂಕಲ್ಪ ಮೂಡಿದೆ. ಆದರೆ ಅದು ಇಂದು ಮಾತ್ರ ಮೂಡುತ್ತದೆ, ನಾಳೆ ಬಂದ ಕೂಡಲೇ ಮುಗಿದು ಹೋಗುತ್ತದೆ. ಸಂಕಲ್ಪ ಮಾಡಿದರೆ ಅದರಲ್ಲಿ ದೃಢತೆ ಇರಲಿ. ಏನಾದರೂ ಹೊಸದು, ಪ್ರತಿಯೊಬ್ಬರು ಏನಾದರೂ ಹೊಸದು ಎಂದು ಯೋಚಿಸುತ್ತಾರೆ. ಹಳೆಯದನ್ನು ಬಿಡಬೇಕು, ಹಳೆಯ ಸಂಸ್ಕಾರ ಸ್ವಭಾವಗಳನ್ನು ಬಿಡಬೇಕು ಎಂದುಕೊಳ್ಳುತ್ತಾರೆ. ಆದರೆ ಯಾರೂ ಬಿಡುವ ಸಂಕಲ್ಪ ಮಾಡುವುದಿಲ್ಲ. ಯಾವುದು ಹಳೆಯದೋ, ಯಾವುದು ದುಃಖ ಕೊಡುತ್ತದೋ ಅದನ್ನು ಬಿಡುವ ಸಂಕಲ್ಪ ಮಾಡಬೇಡಿ. ಅದರ ಬದಲಿಗೆ ಏನಾದರೂ ಹೊಸದನ್ನು ಧಾರಣೆ ಮಾಡಿಕೊಳ್ಳಿ. ಆಗ ಹಳೆಯದು ತಾನಾಗಿಯೇ ಬಿಟ್ಟು ಹೋಗುತ್ತದೆ. ಎರಡರಷ್ಟು ಶ್ರಮ ಪಡುವ ಅವಶ್ಯಕತೆ ಇಲ್ಲ. ಅಂದರೆ ಮೊದಲು ಬಿಡಿ ಬಿಡಿ ಎಂದು ಅದರ ಮೇಲೆ ಶ್ರಮ ಪಟ್ಟು ನಂತರ ಅದರ ಬದಲಿಗೆ ಹೊಸದನ್ನು ಧಾರಣೆ ಮಾಡಿ ಮಾಡಿ ಎಂದು ಮತ್ತೆ ಶ್ರಮ ಪಡುವ ಅಗತ್ಯವಿಲ್ಲ. ಶ್ರಮ ಪಡಬೇಡಿ, ಕೇವಲ ಧಾರಣೆ ಮಾಡಿಕೊಳ್ಳಿ. ಕೇವಲ ಒಂದು ವಿಶೇಷತೆಯನ್ನು, ಒಂದು ಮುತ್ತನ್ನು, ಒಂದು ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಆಗ ಗುಣವೆಂಬ ಮುತ್ತು ಧಾರಣೆಯಾದಲ್ಲಿ ಅವಗುಣವೆಂಬ ಕಲ್ಲುಗಳು ತಾನಾಗಿಯೇ ಹೊರಟು ಹೋಗುತ್ತವೆ. ಆಗ ನಿಮಗೆ ಎರಡರಷ್ಟು ಶ್ರಮ ಬೇಕಾಗಲಿಲ್ಲವೇ? ಕೇವಲ ಧಾರಣೆ ಮಾಡಿಕೊಂಡಿರಿ. ಮತ್ತು ಮುತ್ತುಗಳನ್ನು ತಿನ್ನುವುದು ಒಳ್ಳೆಯ ವಿಷಯವಲ್ಲವೇ? ಮುತ್ತು ಎಂದರೆ ಗುಣಗಳು. ಅವು ಆತ್ಮದ ಆಹಾರ, ಅಸಲಿ ಆಹಾರ, ಸ್ವಚ್ಛ ಆಹಾರ, ಶುದ್ಧ ಆಹಾರ. ಗುಣಗಳ ಆಹಾರವನ್ನು ಸೇವಿಸಿದರೆ ಏನಾಗುತ್ತದೆ? ತಾನಾಗಿಯೇ ಶುದ್ಧರಾಗುತ್ತೀರಿ. ನಿಮ್ಮ ಶರೀರದ ವ್ಯವಸ್ಥೆಯಂತೆಯೇ ಇಂದು ನೀವು ಏನು ಸೇವಿಸಿದಿರಿ ಅದು ನಿಮ್ಮ ಶರೀರದ ಮೇಲೆ ಪರಿಣಾಮ ಬೀಳುತ್ತದೆ. ನಾಳೆ ನೀವು ಒಳ್ಳೆಯ ಶುದ್ಧ ಆಹಾರ ಸೇವಿಸಿದರೆ ಅದು ಶರೀರದ ಮೇಲೆ ಅಂತಹದ್ದೇ ಪರಿಣಾಮ ಬೀರುತ್ತದೆ. ಹಾಗೆಯೇ ಆಗುತ್ತದಲ್ಲವೇ? ಶರೀರಕ್ಕೆ ಆಹಾರ ಕೊಟ್ಟಂತೆ ಶರೀರವು ಪ್ರತಿಕ್ರಿಯಿಸುತ್ತದೆ. ನೀವು ಹೆಚ್ಚು ಎಣ್ಣೆ ಅಥವಾ ತುಪ್ಪ ಸೇವಿಸಿದರೆ ಶರೀರವು ಹಾಗೆಯೇ ಇರುತ್ತದೆ. ಅದು ತನ್ನ ರೂಪವನ್ನು ತಾನೇ ತೋರಿಸುತ್ತದೆ. ನೀವು ಹಣ್ಣುಗಳನ್ನು ತಿಂದರೂ ಶರೀರ ತೋರಿಸುತ್ತದೆ. ಹಾಗೆಯೇ ಆತ್ಮದ ಆಹಾರವೂ ಸಹ ಗುಣ, ಮುತ್ತು. ನೀವು ಏನನ್ನು ಉಣಿಸುತ್ತೀರೋ ಆತ್ಮದ ಹೊಳಪು ಹಾಗೆಯೇ ಹೊರಬರುತ್ತದೆ. ಗುಣಗಳ ಮುತ್ತುಗಳನ್ನು ಧಾರಣೆ ಮಾಡಿಕೊಂಡರೆ ಗುಣಗಳ ಹೊಳಪು ಬರುತ್ತದೆ, ಜೀವನದಲ್ಲಿ ಕಾಣಿಸುತ್ತದೆ, ಎಲ್ಲರಿಗೂ ಗೋಚರಿಸುತ್ತದೆ. ಮತ್ತು ಅವಗುಣಗಳಿದ್ದರೆ ಅವುಗಳು ಕಾಣಿಸುತ್ತವೆ. ಹಾಗಾದರೆ ಏನು ಮಾಡಬೇಕು? ನೀವು ಯಾವುದಾದರೂ ವಿಶೇಷ ಗುಣವನ್ನು ಧಾರಣೆ ಮಾಡಿದ ಕೂಡಲೇ ಅಶುದ್ಧ ಕಸವು ತಾನಾಗಿಯೇ ಹೊರಟು ಹೋಗುತ್ತದೆ. ನೀವು ಹೆಚ್ಚು ಪರಿಶ್ರಮ ಪಡಬೇಕಾಗಿಲ್ಲ. ಆದ್ದರಿಂದ ಬಿಡುವುದರಲ್ಲಿ ಶ್ರಮ ಪಡಬೇಡಿ. ಅವಗುಣ ಬಿಡಬೇಕು ಬಿಡಬೇಕು ಎಂದು ಕೇವಲ ಏನು ಯೋಚಿಸಿ? ಶುದ್ಧ ಆಹಾರವನ್ನು ಧಾರಣೆ ಮಾಡಬೇಕು. ಈ ಹೊಸ ವರ್ಷದಲ್ಲಿ ನಾನು ಗುಣಗಳೆಂಬ ಮುತ್ತುಗಳನ್ನು ಆರಿಸಬೇಕು, ಶುದ್ಧ ಆಹಾರವನ್ನು ಸ್ವೀಕರಿಸಬೇಕು. ಕೋಳಿ ಹಂಸಗಳಾಗಿದ್ದೀರಲ್ಲವೇ? ಹಂಸ ಮತ್ತು ಬಕಪಕ್ಷಿಯ ನಡುವೆ ವ್ಯತ್ಯಾಸವೇನು? ಹಂಸವು ಮುತ್ತು ಅಂದರೆ ಶುದ್ಧ ಆಹಾರವನ್ನು ಸ್ವೀಕರಿಸುತ್ತದೆ ಮತ್ತು ಬಕಪಕ್ಷಿಯು ಹುಳುಗಳನ್ನು ತಿನ್ನುತ್ತದೆ. ಆದರೆ ಎರಡರ ಬಣ್ಣವು ಒಂದೇ, ಎರಡೂ ಬಿಳಿ. ವ್ಯತ್ಯಾಸವೇನು? ಒಂದು ಒಳಗಿನಿಂದ ಕಪ್ಪು, ಇನ್ನೊಂದು ಒಳಗಿನಿಂದ ಬಿಳಿ. ಹಾಗಾದರೆ ಏನು ಮಾಡಬೇಕು? ಹಂಸಗಳಾಗಬೇಕಿಲ್ಲ, ಹಂಸಗಳೇ ಆಗಿದ್ದೀರಿ. ಕೆಲವೊಮ್ಮೆ ಬಕಪಕ್ಷಿಗಳ ಸಹವಾಸಕ್ಕೆ ಬಂದು ಹುಳುಗಳ ಕಡೆಗೆ ಓಡುತ್ತೀರಿ, ಆದರೆ ರುಚಿ ಇಷ್ಟವಾಗುವುದಿಲ್ಲ. ಮತ್ತೆ ವಾಪಸ್ ಬರಲು ಪರಿಶ್ರಮ ಪಡುತ್ತೀರಿ. ಹಂಸಗಳೇ ಆಗಿದ್ದೀರಿ. ಕೆಲವೊಮ್ಮೆ ಬಕಪಕ್ಷಿಗಳು ಮಧ್ಯದಲ್ಲಿ ಬರುತ್ತವೆ ಅಲ್ಲವೇ? ಅವು ಕಲಿಸುತ್ತವೆ, ಅರೆ ಹಾಗಿಲ್ಲ, ಹೀಗಿದೆ, ಇದು ಸರಿಯಲ್ಲ, ಅದು ಸರಿ, ಇದರಲ್ಲಿ ಏನು ರುಚಿ ಇದೆ, ಇದು ಹೀಗೆಯೇ ಎಂದು. ಬಾಬಾ ಏನು ಕಲಿಸುತ್ತಾರೋ, ಏನು ಹೇಳುತ್ತಾರೋ
ಏನು ತಿಳಿಸುತ್ತಾರೋ ಅವನ್ನು ಮರೆತು ಬಿಡುತ್ತೀರಿ. ಆದರೆ ಬಕಪಕ್ಷಿಗಳ ಮಾತು ತುಂಬಾ ಚೆನ್ನಾಗಿ ಅನಿಸಲು ಪ್ರಾರಂಭವಾಗುತ್ತದೆ. ಆದರೆ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ. ಬಕಪಕ್ಷಿಗಳ ಸಹವಾಸವಾದರೆ ಏನಾಗುತ್ತದೆ? ಮುಂದೆ ಮುತ್ತು ಇಟ್ಟಿದ್ದರೂ ಅದರಲ್ಲಿ ಹುಳ ಕಾಣಿಸುತ್ತದೆ, ಕಲ್ಲು ಕಾಣಿಸುತ್ತದೆ. ಇದು ಸಹವಾಸದ ಪ್ರಭಾವ. ಹಾಗಾದರೆ ಈಗ ಏನು ಮಾಡಬೇಕು? ಬಕಪಕ್ಷಿಗಳಲ್ಲ, ನೀವು ಹಂಸಗಳು. ಬಕಪಕ್ಷಿಗಳ ಕೈ ಹಿಡಿದು ಕೆಸರಿಗೆ ಹೋಗಬಾರದು. ಗುಣಗಳ ಮುತ್ತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಗ ಅವಗುಣಗಳು ತಾನಾಗಿಯೇ ಹೊರಟು ಹೋಗುತ್ತವೆ. ಸರಿ ತಾನೆ? ಮತ್ತು ಸದಾ ಖುಷಿಯಾಗಿರಬೇಕು. ನೋಡಿ, ಬ್ರಹ್ಮ ಬಾಬಾ ಬಂದಾಗ ವಾತಾವರಣ ಹೇಗಿರುತ್ತದೆ? ಅಳುವವರು ಸಹ ನಗಲು ಪ್ರಾರಂಭಿಸುತ್ತಾರೆ. ಇದು ಬ್ರಹ್ಮ ಬಾಬಾರವರ ವಿಶೇಷತೆ. ಅವರು ಎದುರಿಗೆ ಉದಾಸೀನತೆಯನ್ನು ನೋಡಲಾರರು. ಖುಷಿಯಾಗಿದ್ದೀರಾ? ಪದೇ ಪದೇ ಕೇಳುತ್ತಾರೆ. ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀರಾ? ಏಕೆ? ಇಲ್ಲದಿದ್ದರೆ ಆಗಿಬಿಡಿ. ಏಕೆಂದರೆ ದುಃಖಿಗಳನ್ನು ಇಷ್ಟಪಡುವುದಿಲ್ಲ. ಏಕೆಂದರೆ ಇದೆಲ್ಲವೂ ಬಿಟ್ಟು ಹೋಗುವಂತಹದ್ದು. ಮತ್ತು ದುಃಖಿಗಳು ಯಾವುದಕ್ಕಾಗಿ ಆಗುತ್ತೀರಿ? ಯಾವುದು ವಿನಾಶಿಯಾಗಿದೆಯೋ, ಯಾವುದು ಇಂದು ಇದೆಯೋ ನಾಳೆ ಇಲ್ಲವೋ ಅದಕ್ಕಾಗಿ. ಯಾರು ಖುಷಿಯಲ್ಲಿರುತ್ತಾರೋ ಅವರು ಹಂಸದಂತೆ ಹಾರುತ್ತಲೇ ಇರುತ್ತಾರೆ. ಬ್ರಹ್ಮ ಬಾಬಾರಂತೆ ಏನು ಹಾರುತ್ತಲೇ ಇರುತ್ತಾರೆ. ನಿರ್ಭಯ, ಏನನ್ನೂ ಯೋಚಿಸಬೇಡಿ. ಬ್ರಹ್ಮ ಬಾಬಾರವರ ಸಮಾನ ಎಂದು ಏಕೆ ಹೇಳಲಾಗುತ್ತದೆ? ಸೃಷ್ಟಿಯ ರಚಯಿತ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರು? ಬ್ರಹ್ಮ ಬಾಬಾ ಅಲ್ಲವೇ? ಹಾಗಾದರೆ ಸೃಷ್ಟಿಯ ರಚಯಿತ, ರಚಿಸುವವನು, ಮಾಲೀಕ, ನಿಮಿತ್ತ ಅವರೇ ಅಲ್ಲವೇ? ಮಾಧ್ಯಮ ಅವರೇ ಅಲ್ಲವೇ? ಈಗ ಪ್ರತಿಯೊಬ್ಬರ ಕರ್ತವ್ಯಗಳು ಬೇರೆ ಬೇರೆಯಾಗಿರಬಹುದು. ಪ್ರಾರಂಭದ ಸಮಯ ಕಳೆದಿದ್ದರೂ ಸೃಷ್ಟಿಯ ರಚಯಿತ ಯಾರು? ಯಾರು? ಶಿವಬಾಬಾ. ಒಳ್ಳೆಯದು. ಬ್ರಹ್ಮನಿಲ್ಲದೆ ಏನಾಗುತ್ತದೆ? ಸೃಷ್ಟಿಗೆ ಬಂದ ಕೂಡಲೇ ಮೊದಲ ರಥ ಯಾವುದು? ಯಾವುದು? ರಥವಿಲ್ಲದೆ ನೀವು ಇಷ್ಟು ದೂರ ನಡೆಯಬಲ್ಲಿರಿ? ಹೇಳಿ. ನೀವು ಎಲ್ಲೋ ಹೋಗಬೇಕಿದೆ, ಕಾಲ್ನಡಿಗೆಯಲ್ಲಿ ಹೇಗೆ ಹೋಗುತ್ತೀರಿ? ಯಾರೂ ನೋಡುವುದೇ ಇಲ್ಲ. ಹೀಗೆ ಅನೇಕ ಆತ್ಮಗಳು ಈ ಸೃಷ್ಟಿಯಲ್ಲಿ ಸಂಚರಿಸುತ್ತವೆ. ಒಳ್ಳೆಯವು ಕೆಟ್ಟವು ಎಲ್ಲವೂ ನೀವು ನೋಡಬಲ್ಲಿರಾ? ಒಳ್ಳೆಯ ಫರಿಸ್ತಗಳು ನಿಮಗೆ ಪ್ರತಿದಿನ ಸಂದೇಶ ಕೊಡುತ್ತಾರೆ. ನೀವು ಕೇಳಬಲ್ಲಿರಾ? ಇಲ್ಲ. ನಿಮ್ಮಂತೆಯೇ ಕಾಣುವವರ ಸಂದೇಶವನ್ನು ನೀವು ಕೇಳಿಸಿಕೊಳ್ಳುತ್ತೀರಿ. ಆದರೆ ಸಂಚರಿಸುವ ಫರಿಸ್ತಗಳ ಸಂದೇಶ ಕೇಳಬಲ್ಲಿರಾ? ಇಲ್ಲವಲ್ಲ. ಅದೇ ಆತ್ಮಗಳು ಯಾರಾದರೂ ಶರೀರದಲ್ಲಿ ಬಂದು ಹೇಳಿದರೆ ಸರಿಯಾಗಿ ಕೇಳಿಸಿಕೊಳ್ಳುತ್ತೀರಿ ಮತ್ತು ಅವರ ನಿರ್ದೇಶನದಂತೆ ನಡೆಯುತ್ತೀರಿ. ಚೆನ್ನಾಗಿ ನಡೆಯುತ್ತೀರಿ. ಹಾಗಾಗಿ ತಂದೆಯು ಹೇಗೆ ಮಾಡುತ್ತಾರೆ ಹೇಳಿ? ದ್ವಾಪರ ಯುಗದಿಂದಲೂ ಹೀಗೆ ನಡೆಯುತ್ತಾ ಬಂದಿದೆ ಅಲ್ಲವೇ? ಸೃಷ್ಟಿಯನ್ನು ನಿರ್ಮಿಸಿದರು. ಇವತ್ತಿನ ಪ್ರಪಂಚದಲ್ಲಿ ಈ ರಾಜ್ಯ ಅಥವಾ ದೇಶದ ಎಷ್ಟೇ ದೊಡ್ಡ ಪ್ರಧಾನ ಮಂತ್ರಿಯಾಗಲಿ ಅಥವಾ ರಾಷ್ಟ್ರಪತಿಯಾಗಲಿ, ಅವರು ನಿಯಮವನ್ನು ಮುರಿಯುವುದಿಲ್ಲ. ಮುರಿಯುತ್ತಾರೆಯೇ? ಇಲ್ಲವಲ್ಲ. ಮುರಿಯಲು ಎಲ್ಲವನ್ನೂ ಮಾಡಬಹುದು, ಬದಲಾಯಿಸಲು ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ನಿಯಮವನ್ನು ಮುರಿಯುವುದಿಲ್ಲವಲ್ಲ. ಮೇಲಿನಿಂದ ನಿಯಮ ಮುರಿದರೆ ಕೆಳಗಿನವರು ತಾನಾಗಿಯೇ ಮುರಿಯುತ್ತಾರೆ. ಆದ್ದರಿಂದ ಈ ಸೃಷ್ಟಿ ನಿರ್ಮಾಣವಾಗಿದ್ದರೂ, ಮಾಡಿದ್ದರೂ, ಬಂಧನಕ್ಕೊಳಗಾಗಿದ್ದರೂ ತಂದೆಯೂ ಬಂದಿಯಾಗಿದ್ದಾರೆ. ಒಳ್ಳೆಯದು. ಇದರರ್ಥ ಏನೂ ಮಾಡಲು ಸಾಧ್ಯವಿಲ್ಲ ಎಂದಲ್ಲ. ಅದು ಅಲ್ಲ. ಇದನ್ನು ಬುದ್ಧಿಯಲ್ಲಿಡಿ. ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಎಂದಿಗೂ ಯೋಚಿಸಬೇಡಿ. ಹಾಗೆ ಯೋಚಿಸುವುದು ದೊಡ್ಡ ತಪ್ಪಾಗುತ್ತದೆ. ಆದರೆ ಮಕ್ಕಳ ಭಾಗ್ಯವನ್ನು ರೂಪಿಸಲು ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತದೆ. ಆದ್ದರಿಂದ ಇದು ಭಾಗ್ಯವನ್ನು ರೂಪಿಸಿಕೊಳ್ಳುವ ಸಮಯ. ಇದು ಹಾರುತ್ತಾ ನಡೆಯುವ ಸಮಯ. ಇದು ಅದೇ ಮಹಾಭಾರತದ ಯುದ್ಧ ನಡೆಯುತ್ತಿದೆ. ಇಲ್ಲಿ ಪ್ರತಿಯೊಬ್ಬರು ಅರ್ಜುನನಾಗಿದ್ದಾರೆ ಮತ್ತು ತಂದೆ ಕುಳಿತು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಹೇಳುತ್ತಿದ್ದಾರೆ. ಏಕೆಂದರೆ ವಿನಾಶದ ಚಕ್ರದಲ್ಲಿ ನಮ್ಮ ಮಿತ್ರ ಸಂಬಂಧಿಗಳು ಸಿಲುಕುವುದಿಲ್ಲ, ಅಥವಾ ನಮ್ಮ ಅಣ್ಣ ತಮ್ಮಂದಿರು ಸುರಕ್ಷಿತವಾಗಿರುತ್ತಾರೆ, ಅಥವಾ ನಮ್ಮ ಮಕ್ಕಳು ಚೆನ್ನಾಗಿರುತ್ತಾರೆ ಎಂದು ಯೋಚಿಸುವುದು ಮೂರ್ಖತನ. ಹೌದು. ವಿಷಯವೇನೆಂದರೆ ತಂದೆಗೆ ಸಮರ್ಪಣೆಯಾಗುವುದು. ಯಾರ ಪಾತ್ರ ಇದೆಯೋ, ಯಾರ ಮೂಲಕ ಕರ್ತವ್ಯ ಮಾಡಿಸಬೇಕು ಮತ್ತು ಯಾರಿಂದ ಮಾಡಿಸಬೇಕು ಅವರು ನಿಮ್ಮ ಮಿತ್ರ ಸಂಬಂಧಿಕರೇ ಆಗಿರಲಿ, ಲೌಕಿಕ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳೇ ಆಗಿರಲಿ, ಅದು ತಂದೆಯ ಕಾರ್ಯ. ಅವರಿಂದ ಹೇಗೆ ಮಾಡಿಸಬೇಕು ಮತ್ತು ಅವರನ್ನು ಹೇಗೆ ಉಳಿಸಬೇಕು ಎಂದು ತಂದೆಗೆ ಗೊತ್ತು. ನೀವು ನಿಶ್ಚಿಂತರಾಗಿರಿ ಅಷ್ಟೇ. ತಂದೆ ಹೇಳಿದಾಗ ನಾನು ಒಪ್ಪಿಕೊಂಡರೆ ನನ್ನಿಂದ ಯಾವುದಾದರೂ ಪಾಪಕರ್ಮವಾಗಬಹುದೇ, ಯಾವುದಾದರೂ ತಪ್ಪಾಗಬಹುದೇ ಎಂದು ಯೋಚಿಸಬೇಡಿ. ಇಲ್ಲ,
ತಂದೆ ಕುಳಿತಿದ್ದಾರೆ. ಏನಾದರೂ ಆದರೂ ಅದರ ಜವಾಬ್ದಾರಿಯನ್ನು ತಂದೆ ಹೊರುತ್ತಾರೆ. ಆದರೆ ಆದರೆ ಯಾರದ್ದು ಜವಾಬ್ದಾರಿ ತಂದೆ ಹೊರುತ್ತಾರೆ? ಯಾರು ಸತ್ಯ ಹೃದಯದಿಂದ, ಮನಸ್ಸು, ವಚನ, ಕರ್ಮದಿಂದ ಯಾವುದೇ ಸಂಕಲ್ಪವಿಲ್ಲದೆ ತಂದೆಯ ಯಜ್ಞದಲ್ಲಿ ಸಮರ್ಪಿತರಾಗಿದ್ದಾರೋ ಅವರದು. ಒಂದೊಂದು ಸಂಕಲ್ಪವು ಸಮರ್ಪಣೆಯಾಗಿದೆ ಅವರಿಗಾಗಿ. ಅವರ ಗ್ಯಾರಂಟಿಯನ್ನು ತಂದೆ ತೆಗೆದುಕೊಳ್ಳುತ್ತಾರೆ. ಹೊರಗಿನವರು ಏನೋ ಹೇಳಿದ ಕೂಡಲೇ ಮನಸ್ಸು ಬದಲಾಗುವುದು, ಮತ್ತೆ ತಂದೆ ತಿಳಿಸಿದಾಗ ಬದಲಾಗುವುದು, ಮತ್ತೆ ಹೊರಗಿನವರು ಸ್ವಲ್ಪ ನಕಾರಾತ್ಮಕ ಗಾಳಿ ತುಂಬಿದಾಗ ಮತ್ತೆ ಬದಲಾಗುವುದು, ಮತ್ತೆ ತಂದೆ ತಿಳಿಸಿದಾಗ ಬದಲಾಗುವುದು. ಹೀಗೆ ಅತ್ತ ಇತ್ತ ಓಲಾಡುವವರಿಗೆ ತಂದೆ ಎಂದಿಗೂ ಸಹಾಯ ಮಾಡುವುದಿಲ್ಲ. ಏಕೆಂದರೆ ನೀವು ಎಲ್ಲಿಯಾದರೂ ಉರುಳುತ್ತಿದ್ದೀರಿ. ಯಾರ ಬುಡದಲ್ಲಿ ದೃಢತೆ ಎಂಬ ದಂಡವಿಲ್ಲವೋ ಅವರು ಎಲ್ಲಾದರೂ ಉರುಳುತ್ತಾರೆ ಅಲ್ಲವೇ? ಹಾಗೆ ಉರುಳುವವರಿಗೆ ಬಾಬಾ ಏನು ಹೇಳುತ್ತಾರೆ? ನೀವು ಮೊದಲು ಉರುಳಿ ಉರುಳಿ ಸುಸ್ತಾಗಿ ಯಾವಾಗ ನನ್ನ ತಂದೆ ಬಂದಿದ್ದಾರೆ ಮತ್ತು ಸೃಷ್ಟಿ ಪರಿವರ್ತನೆಯ ಕಾರ್ಯ ನಡೆಯುತ್ತಿದೆ ಎಂಬ ನಿಶ್ಚಯವಾಗುತ್ತದೋ ಆಗ ತಂದೆ ನಿಮ್ಮ ಖಾಲಿ ಲೋಟವನ್ನು ತುಂಬುತ್ತಾರೆ. ಆದ್ದರಿಂದ ತಂದೆಯ ಯಜ್ಞದಲ್ಲಿ ಏನೇ ನಡೆಯುತ್ತಿದ್ದರೂ ಕೆಲವು ಮಕ್ಕಳು ಏನನ್ನೋ ಯೋಚಿಸುತ್ತಾರೆ. ಇದು ಹೀಗೇಕೆ, ಇದು ಹೀಗೇಕೆ? ಹೊರಗೆ ಕುಳಿತಿರುವ ಮಕ್ಕಳಲ್ಲೂ ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆ. ತಂದೆ ಎಲ್ಲವನ್ನೂ ನೋಡುತ್ತಾರೆ. ಏನು ಯೋಚಿಸುತ್ತಾರೆ? ಮುಖದಿಂದ ಬಹಳ ಪ್ರೀತಿಯಿಂದ ಹೇಳುತ್ತಾರೆ, ಹೌದು ತಾಯಿ, ಹೌದು ಇವರು ಬಾಬಾ, ಎಲ್ಲವೂ ಸರಿಯಾಗಿದೆ ಎಂದು. ಆದರೆ ಹೃದಯ, ಮನಸ್ಸು ಪೂರ್ತಿ ನಕಾರಾತ್ಮಕವಾಗಿರುತ್ತದೆ. ಇಲ್ಲಿ ಕುಳಿತಿರುವವರಾಗಲಿ ಅಥವಾ ಹೊರಗೆ ಕುಳಿತಿರುವವರಾಗಲಿ ಅಂತಹ ಮಕ್ಕಳು ಏಕಮುಖಿಗಳಾಗಲ್ಲ. ಅವರು ಹಲವು ಮುಖಗಳಿರುವ ಮಕ್ಕಳು. ಹಲವು ಮುಖಗಳೆಂದರೆ ತಂದೆ ಬಂದಾಗ ಹೌದು ಬಾಬಾ ನಾವು ಸಂಪೂರ್ಣವಾಗಿ ಸಮರ್ಪಿತರಾಗಿದ್ದೇವೆ, ಎಲ್ಲವೂ ಇದೆ ಎನ್ನುತ್ತಾರೆ. ನಂತರ ಹೊರಗೆ ಯಾರಾದರೋ ಹೇಳಿದ್ದನ್ನು ಕೇಳಿ ಅವರ ಕಡೆಗೆ ಮಾತನಾಡುತ್ತಾರೆ. ಮತ್ತೆ ಮೂರನೆಯವರು ಏನೋ ಹೇಳಿದರೆ ಅವರ ಕಡೆಗೆ ಮಾತನಾಡುತ್ತಾರೆ. ಮತ್ತೆ ತಮ್ಮ ಹೃದಯದಲ್ಲೇ ಏರಿಳಿತಗಳು ನಡೆಯುತ್ತವೆ. ಅವರನ್ನು ಏಕಮುಖಿ ಎನ್ನಲಾಗುವುದಿಲ್ಲ. ಅವರನ್ನು ಸೂರ್ಯಮುಖಿ, ಏಕಮುಖಿ ಎಂದು ಎಂದಿಗೂ ಕರೆಯಲಾಗುವುದಿಲ್ಲ. ಅವರು ಹಲವು ಮುಖಗಳಿರುವ ಮಕ್ಕಳು ಮತ್ತು ಹಲವು ಮುಖಗಳಿರುವ ಮಕ್ಕಳು ತಂದೆಯ ಹೃದಯಕ್ಕೆ ಎಂದಿಗೂ ಏರುವುದಿಲ್ಲ, ಎಂದಿಗೂ ಇಲ್ಲ. ಆದ್ದರಿಂದ ಏಕಮುಖಿ. ಸೂರ್ಯಮುಖಿಯಾಗಿರಿ. ಸೂರ್ಯ ಎಲ್ಲಿ ತಿರುಗುತ್ತಾನೋ ಅಲ್ಲಿಯೇ ಮುಖವಿರಲಿ. ಇಡೀ ಪ್ರಪಂಚಕ್ಕೆ ಬೆನ್ನು ಹಾಕಿ ಕೇವಲ ಸೂರ್ಯನ ಬೆಳಕು ಎಲ್ಲಿ ಬೀಳುತ್ತದೋ ಅಲ್ಲಿರಲಿ. ಒಳ್ಳೆಯದು. ಎಷ್ಟು ಮಕ್ಕಳು ಮತ್ತು ಯಾರ್ಯಾರು ಹಲವು ಮುಖಗಳವರಾಗಿದ್ದಾರೆ ಎಂದು ತಂದೆಗೆ ಗೊತ್ತಿದೆ. ಆದರೆ ತಂದೆ ಹೆಸರನ್ನು ಹೇಳಲು ಸಾಧ್ಯವಿಲ್ಲವಲ್ಲ. ಏಕೆಂದರೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದೆ. ಆದರೆ ಮಕ್ಕಳಿಗೆ ತಂದೆಯ ಮೇಲೆ ನಿಶ್ಚಯವಿಲ್ಲ. ನಿಶ್ಚಯವಿದ್ದರೆ ಹಲವು ಮುಖಗಳವರಾಗುತ್ತೀರಲ್ಲ. ನಿಶ್ಚಯವಿದ್ದರೆ ಹಲವು ಮುಖಗಳವರು ಆಗಿರುತ್ತಿರಲಿಲ್ಲ. ಏಕಮುಖಿ, ಸೂರ್ಯಮುಖಿಯಾಗಿರುತ್ತಿದ್ದರು. ಮುಂದೆ ಬರುವ ನಾಟಕದ ದೃಶ್ಯಗಳು ಇನ್ನೂ ಕಠಿಣವಾಗಿರುತ್ತವೆ. ಆಗ ಏನು ಮಾಡುತ್ತೀರಿ? ಆದ್ದರಿಂದ ಗಾಯನವಿದೆ. ಫುಲ್ ಪಾಸ್ 108. ಯಾರು ಏನನ್ನೂ ಯೋಚಿಸುವುದಿಲ್ಲವೋ ಅವರು, ಯಾರು ತಮ್ಮನ್ನು ತಾವು ಹೆಚ್ಚು ಬುದ್ಧಿವಂತರು, ಇಲ್ಲ ನನ್ನ ಬುದ್ಧಿ ಬಹಳ ಚುರುಕಾಗಿದೆ, ನನ್ನ ಮಂಥನ ಬಹಳ ಚೆನ್ನಾಗಿದೆ ಎಂದು ಯೋಚಿಸುತ್ತಾರೋ ಅಂತಹ ಮಕ್ಕಳು ಕೊನೆಯಲ್ಲಿ ಅವಶ್ಯವಾಗಿ ಫೇಲ್ ಆಗುತ್ತಾರೆ. ಇದು ಹೇಗೆ ಆಯಿತು? ಹೀಗಾಗಬಾರದಿತ್ತು. ಇದು ಹೇಗೆ ಸಾಧ್ಯ? ಬಾಬಾ ನೀವು ಹೀಗೆ ಹೇಗೆ ಮಾಡಬಲ್ಲಿರಿ? ಈ ಪ್ರಶ್ನಾರ್ಥಕ ಚಿಹ್ನೆಯ ಕ್ಯೂನಲ್ಲಿರುವ ಮಕ್ಕಳು ಕೊನೆಯ ಸಮಯದಲ್ಲಿ ಈಗಲೇ ಪರಿವರ್ತನೆ ಮಾಡಿಕೊಳ್ಳದಿದ್ದರೆ ಕೊನೆಯ ಸಮಯದಲ್ಲಿ 108ರ ಮಾಲೆಯಿಂದ ಹೊರಗಿರುತ್ತಾರೆ. ಈ ಏಕೆ, ಏನು, ಹೇಗೆ, ಹಾಗೆ ಎಂಬ ಹೀಗೆ ಎನ್ನುವ ವಿಷಯಗಳಿಗೆ ಈಗಲೇ ಬಿಂದು ಇಡದಿದ್ದರೆ ಅಂತಿಮ ಸಮಯದಲ್ಲಿ ತಂದೆಯ ಮೇಲೆ ಯಾವುದೇ ಕಂಪ್ಲೇಂಟ್ ಇರುವುದಿಲ್ಲ. ತಂದೆಗೆ ನೀವು ಕೇಳಲು ಸಾಧ್ಯವಿಲ್ಲ, ನಮ್ಮನ್ನು 108ರ ಮಾಲೆಯಿಂದ ಏಕೆ ಹೊರ ಹಾಕಿದಿರಿ ಎಂದು. ಏಕೆಂದರೆ ತಂದೆ ಮಾಲೆಯನ್ನು ಹಾಕುವುದೂ ಇಲ್ಲ, ತೆಗೆಯುವುದೂ ಇಲ್ಲ. ನಿಮ್ಮ ಏಕೆ, ಏನು, ಹೇಗೆ ಎಂಬ ಸಾಲು ನಿಮ್ಮನ್ನು ತಾನಾಗಿಯೇ ಹೊರ ಹಾಕುತ್ತದೆ. ಅಂದ್ರೆ ಬಾಬಾ ಯಾರನ್ನು ನೀವಿಲ್ಲಿ ಈ ಲೈನಲ್ಲಿ ಬರ್ಬೇಡ್ರಿ, ಈ ಲೈನಲ್ಲಿ ಬರ್ರಿ ಅಂತ ಹೇಳಲ್ಲ. ನಮ್ಮ ಕರ್ಮನೇ, ನಮ್ಮ ಸಂಕಲ್ಪನೆ ಆ ಲೈನಲ್ಲಿ ನಿಲ್ಸತ್ತೆ, ಆ ಲೈನಿಂದ ಹೊರ ಹಾಕತ್ತೆ. ಈ ಇಡೀ ಜ್ಞಾನದ ಒಂದೇ ಸಾರವಿದೆ. ಅದು ಯಾವುದು ಎಂದು ಗೊತ್ತಿದೆಯೇ? ಒಂದೇ ಸಾರ, ದೃಢತೆ ಎಂಬ ಸೀಲು. ಮುದ್ರೆ. ಹನುಮಂತನನ್ನು ಮಹಾವೀರ ಎಂದು ಕರೆಯಲಾಯಿತು. ಏಕೆಂದರೆ ಅವನು ರಾವಣನ ಮುಂದೆ ಪಾದವನ್ನು
ಎಷ್ಟು ಗಟ್ಟಿಯಾಗಿ ಊರಿದನೆಂದರೆ, ಏನೇ ಆದರೂ ನಾನು ರಾಮನ ಕಡೆಯವನು, ರಾಮನವನಾಗಿದ್ದೆ ಮತ್ತು ಅವನಿಗಾಗಿಯೇ ಬದುಕುತ್ತೇನೆ, ಅವನಿಗಾಗಿಯೇ ಸಾಯುತ್ತೇನೆ. ಇದು ನನ್ನ ಸಮರ್ಪಣೆ. ನೀವು ಬೇಕಿದ್ದರೆ ಎತ್ತಿ ತೋರಿಸಿ, ಇದು ನನ್ನ ನಿಶ್ಚಯ. ಇದು ಮಹಾವೀರನ ಗುರುತು. ಏನೇ ಆದರೂ ನಾನು ಅಲುಗಾಡುವುದಿಲ್ಲ. ಇದು ಮಹಾವೀರ ಮತ್ತು ರಾಮನು ಹೇಳಿದ್ದು ಅಷ್ಟೇ. ಹಾಜಿ, ಹನುಮಂತನು ರಾಮನ ಯಾವುದೇ ಆಜ್ಞೆಯನ್ನು ಉಲ್ಲಂಘಿಸುವುದನ್ನು ಎಂದಾದರೂ ನೋಡಿದ್ದೀರಾ? ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ, ನನ್ನಿಂದ ಇದು ಆಗುವುದಿಲ್ಲ ಎಂದು ಎಂದಾದರೂ ನೋಡಿದ್ದೀರಾ? ಎಂದಿಗೂ ಇಲ್ಲವಲ್ಲ. ಬದುಕುವುದಾಗಲಿ ಅಥವಾ ಸಾಯುವುದಾಗಲಿ, ಜಿಗಿಯುವುದಾಗಲಿ ಅಥವಾ ಏನನ್ನಾದರೂ ಮಾಡುವುದಾಗಲಿ, ರಾಮನು ಒಂದು ಸಂಜೀವಿನಿ ಮೂಲಿಕೆಯನ್ನು ಕೇಳಿದರೆ ಇಡೀ ಪರ್ವತವನ್ನೇ ಎತ್ತಿ ತಂದನು. ಇದನ್ನು ಯಾವುದರ ಗುರುತು ಎನ್ನುತ್ತೀರಿ? ಇದು ಸಂಪೂರ್ಣ ಸಮರ್ಪಣೆ, ಆಜ್ಞಾಕಾರಿತನ. ಹಾಗಾದರೆ ಅಂತಹವರಾಗಿದ್ದೀರಾ? ಇದುವರೆಗೆ ಯಾರೂ ಆಗಿಲ್ಲ. ಆಗಿದ್ದಾರೆಯೇ? ಇದ್ದಾರೆಯೇ? ಹೌದು, ಒಬ್ಬರನ್ನು ನೋಡುತ್ತಿದ್ದೇವೆ ಅಷ್ಟೇ. ಹೇಳಿದ್ದಕ್ಕೆ ಯೋಚಿಸಿ, ನೀವೇ ಯೋಚಿಸಿ. ಆಜ್ಞಾಕಾರಿಯ ಗುರುತೇನು? ತಂದೆ ಹೇಳಿದರು. ಈಗ ಏನೇ ಆದರೂ ತಂದೆ ಜವಾಬ್ದಾರರಾಗಿದ್ದಾರೆ. ತಂದೆಯೇ ಜವಾಬ್ದಾರರು. ಇಲ್ಲಿ ಯಾರೂ ಆಜ್ಞಾಕಾರಿಗಳಿಲ್ಲ, ನಿಷ್ಠಾವಂತರಿಲ್ಲ ಎಂದಲ್ಲ. ಆಜ್ಞಾಕಾರಿಗಳೂ ಇದ್ದಾರೆ, ನಂಬಿಗಸ್ತರೂ ಇದ್ದಾರೆ, ವಿಧೇಯರೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ನಂಬರ್ ವಾರ್ ಪುರುಷಾರ್ಥದಂತೆ ಎಲ್ಲಾ ಮಕ್ಕಳಿಗೂ ತಂದೆಯ ಮೇಲೆ ಬಹಳ ಪ್ರೀತಿ ಇದೆ. ಪ್ರೀತಿ ಇಲ್ಲದೆ ಇಲ್ಲಿ ಯಾರೂ ಕುಳಿತಿಲ್ಲ. ಪ್ರೀತಿ ಇಲ್ಲದಿದ್ದರೆ ನೀವು ಇರುತ್ತಿರಲಿಲ್ಲ, ಮತ್ತು ತಂದೆ ಇಲ್ಲದಿದ್ದರೆ ಅಲ್ಲಿ ಮಕ್ಕಳಿಗೆ ಕೆಲಸವೇ ಇಲ್ಲ, ಮತ್ತು ಎಲ್ಲಿ ಮಕ್ಕಳಿಲ್ಲವೋ ಅಲ್ಲಿ ತಂದೆಗೆ ಕೆಲಸವಿಲ್ಲ. ಈ ತಾಯಿ, ತಂದೆ, ಮಕ್ಕಳು ಇವೆಲ್ಲವೂ ಒಂದೇ ಸಾಲಿನಲ್ಲಿ ನಡೆಯುತ್ತವೆ. ಒಂದೇ ಸಾಲಿನಲ್ಲಿ ಮಕ್ಕಳು ಬೇರೆ, ತಂದೆ ಬೇರೆ, ತಾಯಿ ಬೇರೆ ಎಂದು ಆಗಲು ಸಾಧ್ಯವಿಲ್ಲ. ಎಲ್ಲಿ ತಾಯಿ ಇದ್ದಾರೋ, ತಂದೆ ಇದ್ದಾರೋ ಅಲ್ಲಿಯೇ ಮಕ್ಕಳಿದ್ದಾರೆ. ಎಲ್ಲಿ ಮಕ್ಕಳಿದ್ದಾರೋ ಅಲ್ಲಿಯೇ ತಾಯಿ ಇದ್ದಾರೆ ಮತ್ತು ಅಲ್ಲಿಯೇ ತಂದೆ ಇದ್ದಾರೆ. ಆದರೆ ಮಕ್ಕಳು ಹೇಗಿರಬೇಕು? ಆಜ್ಞಾಕಾರಿ, ನಿಷ್ಠಾವಂತ, ಸಮರ್ಪಣೆ. ಒಂದೊಂದು ಸಂಕಲ್ಪವು ಸಮರ್ಪಣೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಮಹಾವೀರನ ಹೆಸರನ್ನು ತೋರಿಸಲಾಗಿದೆ, ಅರ್ಜುನನ ಹೆಸರನ್ನು ತೋರಿಸಲಾಗಿದೆ, ದೊಡ್ಡ ದೊಡ್ಡ ಯೋಧರ ಹೆಸರು ತೋರಿಸಲಾಗಿದೆ. ಮತ್ತು ಅವರು ಯಾರೋ ಒಬ್ಬರಲ್ಲ. ದೃಢತೆ ಎಂಬ ಪಾದವನ್ನು ರಾವಣನ ಮುಂದೆ ಊರಿ ನಿಂತಿರುವ ಪ್ರತಿಯೊಬ್ಬ ಮಗುವು ಮಹಾವೀರನೇ. ಮಹಾಭಾರತದ ಯುದ್ಧದಲ್ಲಿ ಬಿಲ್ಲು ಬಾಣ ಹಿಡಿದು ಯುದ್ಧ ಮಾಡಲು ನಿಂತಿರುವ ಪ್ರತಿಯೊಬ್ಬ ಮಗುವು ಅರ್ಜುನನೇ. ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲದ ಪ್ರತಿಯೊಬ್ಬ ಮಗುವು ಅಂಗದನೇ. ಮತ್ತು ಯಾರ ಮುಖವು ಯಾವಾಗಲೂ ಸೂರ್ಯನ ಕಡೆಗೆ ಇರುತ್ತದೋ ಅಂತಹ ಪ್ರತಿಯೊಬ್ಬ ಮಗುವು ಸೂರ್ಯಮುಖಿ ಹೂವೆ. ಆಜ್ಞಾಕಾರಿ ಅಷ್ಟೇ. ದೃಢತೆಯ ಮುದ್ರೆ, ಒಂದೇ ಒಂದು ದೃಢತೆಯ ಮುದ್ರೆ ಹೊತ್ತಿ. ಏಕೆಂದರೆ ನೀವು ರಾವಣನ ಲೆಕ್ಕಾಚಾರದಂತೆ ಬದುಕಲು ಸಾಧ್ಯವೇ? ಒಳ್ಳೆಯದು. ಹೊರಗಿನ ಪ್ರಪಂಚದಂತೆ ಬದುಕಬಲ್ಲವರು ಯಾರಿದ್ದಾರೆ? ಆಹಾರ ಪದ್ಧತಿ, ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ಇವೆಲ್ಲವೂ ತಪ್ಪು. ನೀವು ಹಾಗೆ ಮಾಡಲು ಸಾಧ್ಯವೇ? ಸಾಧ್ಯವಿಲ್ಲವಲ್ಲ. ಹಾಗಾದರೆ ರಾಮನ ಕಡೆಗೆ ಪೂರ್ಣ ದೃಢ ಸಂಕಲ್ಪದ ಪಾದವನ್ನೇಕೆ ಎತ್ತಬಾರದು? ಮತ್ತು ಅಷ್ಟೇ ಮುಗಿಯಿತು. ನಂತರ ಏಕೆ ಯೋಚಿಸಬೇಕು? ಅಂದ್ರೆ ಒಮ್ಮೆ ದೃಢ ಸಂಕಲ್ಪ ಇಟ್ವಿ ಅಂದ್ರೆ ಮತ್ತ್ಯಾಕೆ ಯೋಚಿಸ್ಬೇಕು? ನೀವು ಹೊರಗೆ ಇದ್ದು ಬದುಕಲು ಸಾಧ್ಯವಿಲ್ಲದಿದ್ದಾಗ, ನೀವು ರಾವಣನ ಲಂಕೆಯಲ್ಲಿ ಇರಲು ಸಾಧ್ಯವಿಲ್ಲದಿದ್ದಾಗ, ನೀವು ರಾವಣನ ಯಾವುದೇ ಮತವನ್ನು ಒಪ್ಪಲು ಸಾಧ್ಯವಿಲ್ಲದಿದ್ದಾಗ ಮತ್ತೆ ಮಧ್ಯದಲ್ಲಿ ಏಕೆ ನೇತಾಡಬೇಕು? ಅಂದ್ರೆ ಈ ಕಡೆಗೆ ರಾವಣನ್ ಕಡೆಗೂ ಅಲ್ಲ, ಈ ಕಡೆಗೆ ರಾಮನ್ ಕಡೆಗೂ ಅಲ್ಲ, ಆ ಕಡೆಯೂ ಅಲ್ಲ, ಈ ಕಡೆಯೂ ಅಲ್ಲ. ಹಾಗಾದರೆ ಸಮರ್ಪಣೆಯಾಗಿ ರಾಮನ ಗುಡಿಸಲಿಗೆ ಬಂದು ಬಿಡಿ. ಏಕೆಂದರೆ ರಾವಣನ ಲಂಕೆ ಚಿನ್ನದ್ದಾಗಿರಬಹುದು, ಆದರೆ ಅಲ್ಲಿ ಅವಶ್ಯವಾಗಿ ಇರಲು ಸಾಧ್ಯವಿಲ್ಲ. ಈ ಪ್ರಪಂಚವು ಹೊಳೆಯುತ್ತಿರಬಹುದು, ಬಹಳ ಆಕರ್ಷಕವಾಗಿರಬಹುದು, ಆದರೆ ನೀವು ಇರಬಲ್ಲಿರಾ? ಇರಬಲ್ಲವರು ಯಾರಾದರೂ ಇದ್ದಾರೆಯೇ? ನೀವು ಅಲ್ಲಿಗೆ ಹೋದರೂ ಬುದ್ಧಿಯ ಯೋಗವು ಯಾವುದನ್ನು ಎಳೆಯುತ್ತದೆ? ರಾಮನ ಗುಡಿಸಲೇ ಎಳೆಯುತ್ತದೆ. ಅಂದ್ರೆ ಆ ಕಡೆ ಗುಡಿಸಲಿನ ಕಡೆಗೆ ಬರುತ್ತದೆ ಮನಸ್ಸು. ಹಾಗಾದರೆ ನೀವು ಇರಲು ಸಾಧ್ಯವಿಲ್ಲದಿದ್ದಾಗ ಯೋಚಿಸುವುದೇಕೆ? ಮತ್ತು ಯಾರು ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲವೋ ಅವರು ಎಲ್ಲಿಯವರೂ ಅಲ್ಲ. ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ, ಯಾವ ಕಡೆಗೂ ಅಲ್ಲ. ನೀವು ಅವರು ಮಧ್ಯದಲ್ಲೇ ಜೋತಾಡುತ್ತಾರೆ. ಅವರಿಗೆ ರಾಮನೂ ಸಹಾಯ ಮಾಡುವುದಿಲ್ಲ,
ರಾಮನೂ ಬಿಡಿಸಲು ಬರುವುದಿಲ್ಲ ಮತ್ತು ರಾವಣನು ಹೊಡೆಯುತ್ತಿರುತ್ತಾನೆ. ಏಕೆ? ಗಡಿಯಲ್ಲಿ ನಿಂತಿದ್ದಾರೆ. ಹಾಗಾದರೆ ಗಡಿಯಲ್ಲಿ ನಿಲ್ಲುವುದರಿಂದ ಏನು ಪ್ರಯೋಜನ? ಸ್ವಲ್ಪ ಜೀವನ ಹೊರಗೆ ಬದುಕೋಣ, ಉಳಿದ 1 ತಾಸು ತಂದೆಗೆ ಕೊಡೋಣ ಎಂದು ಯೋಚಿಸುವ ಮಕ್ಕಳು ಹಾಗೆ ಯೋಚಿಸಬೇಡಿ. ಇಡೀ ಜೀವನ ತಂದೆಯದ್ದು ಎಂದು ಯೋಚಿಸಬೇಕು. ಮತ್ತು ಒಂದು ವೇಳೆ ಹೊರಗೆ ಹೋದರೂ 1-2 ಮಕ್ಕಳನ್ನು ತಂದೆಯ ಯಜ್ಞಕ್ಕೆ ಕರೆದುಕೊಂಡು ಬರುತ್ತೇನೆ ಎಂದು ಯೋಚಿಸಬೇಕು. ಯಾವುದೋ ಕಾರಣದಿಂದ ಹೊರಗೆ ಹೋದರೂ ತಂದೆಯ ಮಕ್ಕಳನ್ನಾಗಿ ಮಾಡಲು ಹೋಗಬೇಕು. ಅವರ ಲೆಕ್ಕಾಚಾರದಂತೆ ಜೀವನ ನಡೆಸಲು ಹೋಗಬಾರದು. ಅವರ ರೀತಿ ನೀತಿಗಳಂತೆ ಜೀವನ ನಡೆಸಬಾರದು. ಅಲ್ಲಿಗೆ ಹೋದರೂ ನಿಮ್ಮ ರೀತಿಯಲ್ಲಿ, ನಿಮ್ಮ ತಂದೆಯ ರೀತಿಯಲ್ಲಿ ಇರಬೇಕು. ಮತ್ತು ಯಾರು ಬರುತ್ತಾರೋ ಅವರು ಬರಲಿ, ಬರದಿದ್ದರೆ ರಾಮ್ ರಾಮ್ ಎಂದು ಹೇಳಿ ಬರಬೇಕು. ಒಳ್ಳೆಯದು. ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ನಿರ್ವಿಘ್ನ ಭವ. ಯಾವುದೇ ವಿಷಯ ಬಂದರೂ ಸೆಕೆಂಡಿನಲ್ಲಿ ಬಾಬಾ ಎಂದರೆ ಜೊತೆಗಿರುವ ಅನುಭವವಾಗುತ್ತದೆ. ಬಾಬಾ ಎನ್ನುವ ಶಬ್ದದಲ್ಲಿ ಜಾದೂ ಇದೆ. ಸದಾ ಇದನ್ನು ಜೊತೆಯಲ್ಲಿಟ್ಟುಕೊಳ್ಳಿ, ಆಗ ಯಾವುದೇ ಕಷ್ಟಗಳು ಬರುವುದಿಲ್ಲ. ನಿರ್ವಿಘ್ನರಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.